Students, so far we have discussed different chemical reactions of acids and bases. ಆ್ಯಸಿಡ್ ಮತ್ತು ಬೇಸ್ ಹೇಗೆ ರಾಸಾಯನಿಕವಾಗಿ ಬೇರೆ ಬೇರೆ ರಾಸಾಯನಿಕಗಳ ಜೊತೆಯಲ್ಲಿ ವರ್ತಿಸುತ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ದೇವೆ. ದ ನೆಕ್ಸ್ಟ್ reaction we are going to study is action of acids on metal carbonate. You may take calcium carbonate or sodium carbonate you may take, and metal hydrogen carbonate, otherwise called metal bicarbonates. So let us conduct an experiment here. Take two test tubes, ಎರಡು ಟೆಸ್ಟ್ ಟ್ಯೂಬ್ಗಳನ್ನು ತೆಗೆದುಕೊಂಡು ಲೇಬಲ್ ದೆಮ್ ಆ್ಯಸ್ ಎ ಆ್ಯಂಡ್ ಬಿ. ಅದಕ್ಕೆ ಎ ಮತ್ತು ಬಿ ಅಂತ ಲೇಬಲ್ ಮಾಡ್ಕೊಳ್ಳೋಣ. ನೌ ಯು ಆ್ಯಡ್ 1/2 grams ಆಫ್ ಸೋಡಿಯಂ ಕಾರ್ಬೋನೇಟ್ ಇನ್ ಒನ್ ಟೆಸ್ಟ್ ಟ್ಯೂಬ್, ದಟ್ ಈಸ್ ಟೆಸ್ಟ್ ಟ್ಯೂಬ್ ಎ, ಆ್ಯಂಡ್ ಅಬೌಟ್ ದ ಸೇಮ್ ಅಮೌಂಟ್ ಆಫ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆರ್ ಸೋಡಿಯಂ ಬೈಕಾರ್ಬೋನೇಟ್. ಸೋಡಿಯಂ ಕಾರ್ಬೋನೇಟ್ ವಾಷಿಂಗ್ ಸೋಡಾ, ಸೋಡಿಯಂ ಬೈಕಾರ್ಬೋನೇಟ್ baking soda in the other test tube, that is the test tube B. That means you have taken 1/2 gram of washing soda in test tube A and 1/2 gram of baking soda in another test tube. The test tube is B. Now gently add 2 ml of dilute HCl, not concentrated, dilute HCl, hydrochloric acid ಅನ್ನೊಂದು 2 ml ನಷ್ಟು ಎರಡೂ ಟೆಸ್ಟ್ ಟ್ಯೂಬ್ಗೆ ಹಾಕಬೇಕು. ನಾವು ವಿಲ್ ಅಬ್ಸರ್ವ್ ದ ಪ್ರೊಡಕ್ಷನ್ ಆಫ್ ಗ್ಯಾಸ್ ಇನ್ ಬೋತ್ ದ ಟೆಸ್ಟ್ ಟ್ಯೂಬ್. ಎರಡೂ ಟೆಸ್ಟ್ ಟ್ಯೂಬ್ಗಳಲ್ಲಿ ಗ್ಯಾಸ್ ಲಿಬರೇಟ್ ಆಗುವಂಥದ್ದು ನಮಗೆ ಕಾಣ್ತದೆ. ಬಟ್ ಯು ಡು ನಾಟ್ ನೋ ವಾಟ್ ದ ಗ್ಯಾಸ್ ಈಸ್. ಆ ಗ್ಯಾಸ್ ಯಾವುದು ಅಂತ ನಮ್ಗೆ ಗೊತ್ತಿರೋದಿಲ್ಲ. ಸೊ ಟು ಚೆಕ್ ದ ಗ್ಯಾಸ್ ಆರ್ ಟು ಐಡೆಂಟಿಫೈ ದ ಗ್ಯಾಸನ್ನು ಗುರುತು ಹಚ್ಚಲಿಕ್ಕೆ ಪಾಸ್ ದ ಗ್ಯಾಸ್ ಪ್ರೊಡ್ಯೂಸ್ಡ್ ಇನ್ ದಿಸ್ ಕೇಸ್ ಥ್ರೂ ಲೈಮ್ ವಾಟರ್ ಅಂದರೆ ಕ್ಯಾಲ್ಶಿಯಂ ಆಕ್ಸೈಡನ್ನು ನೀರಿಗೆ ಹಾಕಿ, ಅಂದರೆ ಸುಣ್ಣವನ್ನು ನೀರಿಗೆ ಹಾಕಿ ಅದರಿಂದ ಪಡೆದಂತಹ ಸುಣ್ಣದ ತಿಳಿ ನೀರೇನಿದೆಯೋ ಆ ಲೈಮ್ ವಾಟರ್ನಲ್ಲಿ ಈ ಗ್ಯಾಸನ್ನು ಪಾಸ್ ಮಾಡಿದರೆ ದ ಲೈಮ್ ವಾಟರ್ ಟರ್ನ್ಸ್ ಮಿಲ್ಕಿ. ಲೈಮ್ ವಾಟರ್ ಮಿಲ್ಕಿ ಅಂದರೆ ಹಾಲಿನಂತೆ ಬೆಳ್ಳಗಾಗುತ್ತದೆ. ಇಟ್ ಶೋಸ್ ದಟ್ ದ ಇವಾಲ್ವ್ಡ್ ಗ್ಯಾಸ್ ಈಸ್ ಕಾರ್ಬನ್ ಡೈಆಕ್ಸೈಡ್. Any gas which turns lime water milky, then the gas is considered as carbon dioxide ಅಂತ. ಎಕ್ಸ್ಪೆರಿಮೆಂಟ್ ಸೆಟಪ್ಪನ್ನು ನೋಡೋಣ. ಸೊ ದಿಸ್ ಈಸ್ ದ ಎಕ್ಸ್ಪೆರಿಮೆಂಟ್ ಸೆಟಪ್. ಯು ಹ್ಯಾವ್ ಟೇಕನ್ ಟೆಸ್ಟ್ ಟ್ಯೂಬ್ ಎ ಆ್ಯಂಡ್ ಯು ಹ್ಯಾವ್ ಹಿಯರ್ sodium carbonate is there. So add few drops of dilute hydrochloric acid through the ಥಿಸಲ್ ಫನಲ್. ಇಲ್ಲಿ ಥಿಸಲ್ ಫನಲ್ ಇದೆ, ಇದರಲ್ಲಿ ಇಲ್ಲಿ ಫನಲ್ ರೀತಿ ಇರುತ್ತೆ. ಅದರ ಮೂಲಕ ವಿತ್ ದ ಹೆಲ್ಪ್ ಆಫ್ ದಿಸ್ ಯು ಕ್ಯಾನ್ ಆ್ಯಡ್ 2 ml ಆಫ್ ಆ್ಯಸಿಡ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಓವರ್ ಇಟ್. ಎ ಗ್ಯಾಸ್ ಇವಾಲ್ವ್ಡ್, ದಟ್ ಗ್ಯಾಸ್ ವಿಲ್ ಪಾಸ್ ಥ್ರೂ ದಿಸ್ ಡೆಲಿವರಿ ಟ್ಯೂಬ್ ಆ್ಯಂಡ್ ದ ಅದರ್ ಎಂಡ್ ಆಫ್ ದ ಡೆಲಿವರಿ ಟ್ಯೂಬ್ ಈಸ್ ಡಿಪ್ಡ್ ಇನ್ ಲೈಮ್ ವಾಟರ್. ಆ ಡೆಲಿವರಿ ಟ್ಯೂಬ್ನ ಇನ್ನೊಂದು ತುದಿಯನ್ನು ಲೈಮ್ ವಾಟರ್ನಲ್ಲಿ ಅದ್ದಿಟ್ಟಿದ್ದೇವೆ. ಈಗ ಸ್ವಲ್ಪ ಹೊತ್ತಿನಲ್ಲಿ ಈ ರಿಯಾಕ್ಷನ್ ಆಗ್ತಾ ಇಲ್ಲಿ ಕಲರ್ಲೆಸ್ ಲೈಮ್ ವಾಟರ್ ಟರ್ನ್ಸ್ ಟು ಮಿಲ್ಕಿ. ಮೊದಲು ಲೈಮ್ ವಾಟರ್ ಅಂದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಕಲರ್ಲೆಸ್ ಆಗಿತ್ತು. ಈಗೇನಾಗುತ್ತೆ, ಅದು ಮಿಲ್ಕಿ ಅಂದರೆ ಹಾಲಿನ ಬಣ್ಣಕ್ಕೆ ಬರುತ್ತೆ. ಸೊ ದಿಸ್ ಶೋಸ್ ದಟ್ ದ ಗ್ಯಾಸ್ ಲಿಬರೇಟೆಡ್ ಇನ್ ದಿಸ್ ರಿಯಾಕ್ಷನ್ ಈಸ್ ಕಾರ್ಬನ್ ಡೈಆಕ್ಸೈಡ್. So the reaction can be written in this manner. So in the test tube A, we have taken sodium carbonate, we have added dilute hydrochloric acid. Here the reaction is a double displacement. So you can here these two substances break here. These hydrogen and chlorine also break here. They exchange the radical. So sodium combines with chlorine and hydrogen combines with oxygen to form water, and carbon dioxide is liberated. In the test tube B, sodium hydrogen carbonate or sodium bicarbonate we have taken. Hydrochloric acid is added. Sodium chloride, again the product is same here. Water same here.
carbon dioxide is produced here. So if you pass carbon dioxide, the gas which is evolved in the reaction, through lime water, the reaction will be like this. This is CaOH twice is lime water or calcium hydroxide. When carbon dioxide, evolved carbon dioxide in the reaction, when it passes through lime water, calcium carbonate is formed. ಸುಣ್ಣ ಉತ್ಪತ್ತಿ ಆಗುತ್ತೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಈಸ್ ಪ್ರೊಡ್ಯೂಸ್ಡ್. ಅದು ಸುಣ್ಣ. ಅದರ ಕಲರ್ ಬಿಳಿ ಇರೋದ್ರಿಂದ ವಾಟರ್ ಟರ್ನ್ಸ್ ಟು ಮಿಲ್ಕಿ ಕಲರ್. ಸೊ ದಿಸ್ ಈಸ್ ದ ರಿಯಾಕ್ಷನ್. ಸೊ ದ ಲೈಮ್ ವಾಟರ್ ಟರ್ನ್ಸ್ ಟು ಮಿಲ್ಕಿ ಬಿಕಾಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಈಸ್ ಪ್ರೊಡ್ಯೂಸ್ಡ್. ಸುಣ್ಣ ಉತ್ಪತ್ತಿಯಾಗಿರೋದ್ರಿಂದ ಅಲ್ಲಿ ಕಲರ್ಲೆಸ್ ಲೈಮ್ ವಾಟರ್ ಇರೋದು ಈಗ ಮಿಲ್ಕಿ ಕಲರಿಗೆ ಬರ್ತದೆ. So on passing excess of carbon dioxide, sometime during the reaction, if excess carbon dioxide is produced and if you pass the gas through the lime water, the reaction will be like this. Calcium carbonate, it is dissolved in what you call calcium carbonate dissolved in water. Excess of carbon dioxide is passed through it. So calcium hydrogen carbonate, calcium bicarbonate is produced, but it is soluble in water, so no color change takes place. So let us move on to the next slide. How acid and bases react with each other. So far we have studied the reaction of acids with different chemicals. We have also studied the different reactions of bases. Now we are going to mix acid with base to see what will happen. Now when acid is added to base, the hydrogen ion released in the acid mixes with OH ion released in the base. So when that H and OH ions combines together, they form water. Okay. So when base reacts with acid, a salt is produced and water is produced. So this reaction can be written in this manner. So metallic hydroxide is there. The acid is there. Acid can be represented by this because X represents the radical, but H is present in all acid. Hydrogen is present in all acid. So this OH of the base reacts with H of the acid. So OH plus H, H2O is water is produced, and this metal reacts with the radical of the acid to form a salt. Okay, this is the general formula. This reaction is called neutralization reaction. So what is neutralized reaction? Neutralization is a reaction in which acid reacts with base to produce salt and water. ಯಾವಾಗಲೂ ಆ್ಯಸಿಡ್ ಬೇಸ್ ಜೊತೆ ಸೇರಿದಾಗ ಒಂದು ಲವಣ ಮತ್ತು ನೀರು ಉತ್ಪತ್ತಿಯಾಗ್ತದೆ. ಆ ರಿಯಾಕ್ಷನ್ ನಾವು ತಟಸ್ಥೀಕರಣ ಅಥವಾ ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ತಟಸ್ಥೀಕರಣ ಕ್ರಿಯೆ ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಸಾಮಾನ್ಯವಾಗಿ ಈ ಸೂತ್ರದ ಮೂಲಕ ಬರಿಬಹುದು. ಇಲ್ಲಿ ಪ್ರತ್ಯಾಮ್ಲ, ಇಲ್ಲಿ ಆಮ್ಲ ಪ್ರತ್ಯಾಮ್ಲ ಸೇರಿ ಲವಣ ಮತ್ತು ನೀರು ಉತ್ಪತ್ತಿಯಾಗುತ್ತದೆ ಅಂತ. So this is the general equation. Now let us take some specific equation. I have taken a base. The base is sodium hydroxide, and we have taken an acid. The acid is hydrochloric acid. When these two combine, the reaction will be double displacement reaction or double decomposition reaction takes place here. So sodium ion and OH ion released here, H and Cl ions are produced here. So they exchange the radical exchange agi Na combines with Cl
and H combines with OH. So water is produced. NaCl ಅಂದರೆ ಉಪ್ಪು, that is one salt, chemical salt. So this is the reaction we call it is neutralization reaction. The next we are going to study what happens when acids react with metallic oxide. We have already studied what happens when acid reacts with metal. ಆಮ್ಲಗಳು ಲೋಹಗಳ ಜೊತೆಯಲ್ಲಿ ಸೇರಿದರೆ ಏನಾಗುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಹೈಡ್ರೋಜನ್ ಲಿಬರೇಟ್ ಆಗುತ್ತೆ ಅಂತ ಅಭ್ಯಾಸ ಮಾಡಿದ್ದೀವಿ. ಈಗ ನಾವು ಅಭ್ಯಾಸ ಮಾಡೋದು ವಾಟ್ ಹ್ಯಾಪನ್ಸ್ ವೆನ್ ಆ್ಯಸಿಡ್ ರಿಯಾಕ್ಟ್ ವಿತ್ ಮೆಟಾಲಿಕ್ ಆಕ್ಸೈಡ್. ಮೆಟಾಲಿಕ್ ಆಕ್ಸೈಡ್ ಜೊತೆ ಒಂದು ಆ್ಯಸಿಡ್ ರಿಯಾಕ್ಟ್ ಆದರೆ ಹೇಗಾಗತ್ತೆ ಅಂತ. ಸೊ ದಿಸ್ ಇಸ್ ದ ಜನರಲ್ ಫಾರ್ಮುಲಾ. ಹಿಯರ್ ದೆರ್ ಇಸ್ ಮೆಟಾಲಿಕ್ ಆಕ್ಸೈಡ್, here there is acid, a salt and water is produced. So example, copper oxide. Copper is a metal oxide, copper oxide. So CuO is a metallic oxide, and acid what we have taken is hydrochloric acid. So here also double displacement reaction takes place. Cu combines with the radical of the acid, that is Cl, to produce CuCl2, and water is produced. Here the products what we got is similar to that of the neutralization reaction. ಏನು ತಟಸ್ಥೀಕರಣ ಕ್ರಿಯೆಯಲ್ಲಿ ಸಾಲ್ಟ್ ಮತ್ತು ವಾಟರ್ ಸಿಕ್ಕಿತ್ತೋ ಅದೇ ರಿಯಾಕ್ಷನ್ ನಮಗಿಲ್ಲಿ ಸಿಕ್ಕಿದೆ ವೆನ್ ಮೆಟಾಲಿಕ್ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಆ್ಯಸಿಡ್. ಅಲ್ಲಿ ಬೇಸ್ ಮತ್ತು ಆ್ಯಸಿಡ್ ಸೇರಿ ಇದೇ ಪ್ರಾಡಕ್ಟ್ ಬಂದಿತ್ತು. ಈಗ ಮೆಟಾಲಿಕ್ ಆಕ್ಸೈಡ್ ಮತ್ತು ಆ್ಯಸಿಡ್ ಸೇರಿದಾಗ ಅದೇ ಪ್ರಾಡಕ್ಟ್ ಬರೋದ್ರಿಂದ ವಿ ಜನರಲಿ ಸೇ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಈ ಮೆಟಾಲಿಕ್ ಆಕ್ಸೈಡ್ಗಳಿಗೆ ಬೇಸಿಕ್ ಪ್ರತ್ಯಾಮ್ಲೀಯ ಗುಣ ಇದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಬೋದು. ಸೊ ದ ಕ್ವಶನ್ ಈಸ್ ಲೈಕ್ ದಿಸ್. ಅದೇ ಕ್ವಶನ್ ಹೀಗೆ ಕೇಳಿದ್ದಾರೆ, ಹೌ ಡು ಯು ಸೇ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಆಕ್ಸೈಡ್ಸ್? ಇಲ್ಲೇ ಉತ್ತರ ಸಿಕ್ಕಿದೆ. When metallic oxide reacts with acid, salt and water are produced. So these two products we get when acid reacts with a base also. So in the place of base, here there is metallic oxide. So we say metallic oxide is also a base, or it is basic in nature. Answer is like this. ನೋಡಿ ಉತ್ತರ. ಸಿನ್ಸ್ ಮೆಟಾಲಿಕ್ ಆಕ್ಸೈಡ್ ರಿಯಾಕ್ಟ್ ವಿತ್ ಆ್ಯಸಿಡ್, ಮೆಟಾಲಿಕ್ ಆಕ್ಸೈಡ್ಗಳು ಆ್ಯಸಿಡ್ ಜೊತೆ ಸೇರಿದಾಗ ದೇ ಗಿವ್ ಸಾಲ್ಟ್ ಆ್ಯಂಡ್ ವಾಟರ್, ಸಾಲ್ಟ್ ಮತ್ತು ವಾಟರ್ ಸಿಗುತ್ತದೆ. ಇಟ್ ಈಸ್ ಸಿಮಿಲರ್ ಟು ದ ರಿಯಾಕ್ಷನ್ ಆಫ್ ದ ಬೇಸ್ ವಿತ್ ಆ್ಯಸಿಡ್. ಈ ರಿಯಾಕ್ಷನ್ನು ಆ್ಯಸಿಡ್ ಮತ್ತು ಬೇಸ್ನ ರಿಯಾಕ್ಷನಿಗೆ ಸಮ ಆಗಿದೆ. ಸೊ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಸೆಡ್ ಟು ಬಿ ಬೇಸಿಕ್ ಆಕ್ಸೈಡ್ಸ್ ಅಂತ ಹೇಳಬಹುದು. ನೆಕ್ಸ್ಟ್, now we can answer another question which is almost similar to the previous one. How do you say non-metallic oxides are acidic oxides? Non-metallic oxide ತಗೊಂಡಿದ್ದೀವಿ ನಾವು. non-metallic oxides, ಆ non-metallic oxide ತೆಗೆದುಕೊಂಡ್ರೆ ಆ್ಯಸಿಡ್ ಜೊತೆ non-metallic oxideನ್ನು ನೀವು ಬೇಸ್ ಜೊತೆ ಹಾಕಿದ್ರೆ, ನಾನ್ ಮೆಟಾಲಿಕ್ ಆಕ್ಸೈಡನ್ನು ತೆಗೆದುಕೊಳ್ಬೇಕು, ಅದನ್ನು ಬೇಸ್ ಜೊತೆ ರಿಯಾಕ್ಟ್ ಮಾಡಬೇಕು. ಆಗ ನಿಮಗೆ ಸಿಗುವಂಥದ್ದು ನ್ಯೂಟ್ರಲೈಸೇಷನಲ್ಲಿ ಏನು ಪ್ರಾಡಕ್ಟ್ ಸಿಗುತ್ತೋ ಅದೇ ಸಿಗುತ್ತೆ. ಸೊ ಸಿನ್ಸ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಕಂಬೈನ್ ವಿತ್ ಬೇಸ್, ಇಲ್ಲಿ ಬೇಸ್ ಇದೆ, ಆ ಬೇಸ್ ಜೊತೆ ನಾನ್ ಮೆಟಾಲಿಕ್ ಆಕ್ಸೈಡ್ ಇದೆ. ಬಿಕಾಸ್ ಕಾರ್ಬನ್ ಈಸ್ ನಾನ್ ಮೆಟಲ್, ಅದರ ಆಕ್ಸೈಡು ಕಾರ್ಬನ್ ಡೈಆಕ್ಸೈಡ್ ಈಸ್ ನಾನ್ ಮೆಟಾಲಿಕ್ ಆಕ್ಸೈಡ್. ದಿಸ್ ನಾನ್ ಮೆಟಾಲಿಕ್ ಆಕ್ಸೈಡ್ ಈಸ್ ರಿಯಾಕ್ಟ್ಸ್ ವಿತ್ ಬೇಸ್. ಇದು ಬೇಸ್, ಯಾಕೆ OH ಅಯಾನ್ ಇರೋದ್ರಿಂದ ಇಲ್ಲಿ ಇದನ್ನು ಬೇಸ್ ಅಂತ ಹೇಳ್ತೀವಿ. ಈಗ ಪ್ರಾಡಕ್ಟ್ ಏನು ಬಂತು? ವಿ ಗೆಟ್ ಎ ಸಾಲ್ಟ್ ಆ್ಯಂಡ್ ವಿ ಗೆಟ್ ಎ ವಾಟರ್ ಸಿಕ್ತು ಮತ್ತು ಸಾಲ್ಟ್ ಸಿಕ್ತು. ಹಾಗಾದ್ರಿಂದ ಇಲ್ಲಿ ಬೇಸ್ ಜೊತೆ ಆ್ಯಸಿಡ್ ರಿಯಾಕ್ಟ್ ಆದರೆ ಏನು ಪ್ರಾಡಕ್ಟ್ ಸಿಗ್ತದೋ ಅದೇ ಸಿಕ್ಕಿರೋದ್ರಿಂದ ಇಲ್ಲಿ ಬೇಸ್ ಜೊತೆ ಆ್ಯಸಿಡ್ ಬದಲಿಗೆ ಏನಿದೆ? ನಾನ್ ಮೆಟಾಲಿಕ್ ಆಕ್ಸೈಡ್ ಇದೆ. ಆದ್ದರಿಂದ ನಾನ್ ಮೆಟಾಲಿಕ್ ಆಕ್ಸೈಡ್ ಅನ್ನೋದು ಏನಿದೆಯೋ ದಟ್ ನಾನ್ ಮೆಟಾಲಿಕ್ ಆಕ್ಸೈಡ್ ಈಸ್ ಆ್ಯಕ್ಟ್ಸ್ ಆ್ಯಸ್ ಆ್ಯಸಿಡ್ ಹಿಯರ್. ಆದ್ದರಿಂದ ಇದಕ್ಕೆ ಎಸಿಡಿಕ್ ನೇಚರ್ ಇದೆ ಅಂತ. ಇನ್ನೊಂದು ಹೇಳ್ಬೋದು, ಈ ಕಾರ್ಬನ್ ಡೈಆಕ್ಸೈಡ್ ಇದೆಯಲ್ಲ,
ಇದು ನಾನ್ ಮೆಟಾಲಿಕ್ ಆಕ್ಸೈಡ್. ಇದನ್ನು ನೀರಿಗೆ ಹಾಕಿದ್ರೆ ನಿಮಗೆ ಒಂದು ಆ್ಯಸಿಡ್ ಸಿಗುತ್ತೆ, ಅದು H2CO3 ಅಂತ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ. ಆದ್ದರಿಂದ ಕಾರ್ಬಾಕ್ಸಿಲಿಕ್ ಆ್ಯಸಿಡನ್ನು ಇದು ಕೊಡೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಈಸ್ ಅಸಿಡಿಕ್ ಇನ್ ನೇಚರ್ ಅಂತ. ಅದೇ ರೀತಿ ಇಲ್ಲಿ ಹೇಳೋದಾದರೆ, ಸೊ ಇಲ್ಲಿ ಆ್ಯಸಿಡ್ ಜೊತೆ ಬೇಸ್ ಇದೆ, ಈ ಬೇಸ್ ಇದೆಯಲ್ಲ ಇದನ್ನು ನೀವು ನೀರಿಗೆ ಹಾಕಿದ್ರೆ ಯು ವಿಲ್ ಗೆಟ್ ಕಾಪರ್ ಆಕ್ಸೈಡನ್ನು ನೀರಿಗೆ ಹಾಕಿದರೆ ಯು ವಿಲ್ ಗೆಟ್ ಕಾಪರ್ ಹೈಡ್ರಾಕ್ಸೈಡ್. ಕಾಪರ್ ಹೈಡ್ರಾಕ್ಸೈಡ್ ಈಸ್ ಬೇಸ್. ಆದ್ದರಿಂದ ಈ ಕಾಪರ್ ಆಕ್ಸೈಡ್ಗೆ ಬೇಸಿಕ್ ನೇಚರ್ ಇದೆ ಅಂತ ಹೇಳ್ಬೋದು. ಸೊ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್, ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಎಸಿಡಿಕ್ ಇನ್ ನೇಚರ್ ಅಂತ ಹೇಳ್ತೀವಿ. Now with the knowledge what we have gained, we can answer some more questions. The questions are like this: why should curd and sour substances are not kept in the brass and copper vessels? ಈ ಪ್ರಶ್ನೆಗೆ ಉತ್ತರ ಮಾಡ್ಬೋದಲ್ಲ. ಕರ್ಡ್ ಅಂತ ಹೇಳಿದರೆ ಏನು ಮೊಸರಿದೆಯೋ ಅದು ಮತ್ತು ಹುಳಿ ವಸ್ತುಗಳನ್ನು ನಾವು ಬ್ರಾಸ್ ಹಿತ್ತಾಳೆ ಪಾತ್ರೆಯಲ್ಲಿ ಅಥವಾ ತಾಮ್ರದ ಪಾತ್ರೆಯಲ್ಲಿ, ಕಾಪರ್ ವೆಸಲ್ನಲ್ಲಿ ಸ್ಟೋರ್ ಮಾಡೋದಿಲ್ಲ. ಯಾಕೆ ಅಂತ ಕೇಳಿರ್ಬೋದು. ಉತ್ತರ ನಿಮಗೆ ಗೊತ್ತಾಗಿದೆ. ಬಿಕಾಸ್ ದೀಸ್ ಟು ಬ್ರಾಸ್ ಆ್ಯಂಡ್ ಕಾಪರ್ ಆರ್ ಮೆಟಲ್ಸ್, ಕರ್ಡ್ ಆ್ಯಂಡ್ ಸೋರ್ ಸಬ್ಸ್ಟೆನ್ಸಸ್ ಹ್ಯಾವ್ ಆ್ಯಸಿಡ್ಸ್. ದ ಆ್ಯಸಿಡ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ದೀಸ್ ಫುಡ್ ಸಬ್ಸ್ಟೆನ್ಸಸ್ ರಿಯಾಕ್ಟ್ ವಿತ್ ದ ಬ್ರಾಸ್ ಆರ್ ಕಾಪರ್. ಸೊ ಆ ರಿಯಾಕ್ಷನ್ನಲ್ಲಾಗತ್ತೆ. ಸೊ ಆ್ಯಸಿಡ್ ಇಲ್ಲಿ ಮೆಟಲ್ ಜೊತೆ ರಿಯಾಕ್ಟ್ ಆಗುತ್ತೆ, ವಿಷವಸ್ತು ಉತ್ಪತ್ತಿ ಆಗುತ್ತೆ, ಅದು ನಮ್ಮ ಹೆಲ್ತಿಗೆ ತೊಂದರೆ ಆಗ್ತದೆ. ಸೊ ವಿ ಶುಡ್ ನಾಟ್ ಸ್ಟೋರ್ ಸೋರ್ ಸಬ್ಸ್ಟ್ಯಾನ್ಸಸ್ ಇನ್ ಮೆಟಲ್ ವೆಸಲ್ಸ್. ದ ಆನ್ಸರ್ ಈಸ್ like this. Let us check once again. Curd and other sour substances contain acids. Therefore, when they are kept in brass and copper vessels, the metal react with, these two are metals, brass and copper are metals. These metals react with acid and hydrogen gas is liberated and harmful poisonous products, chemical products are produced. So they spoil the food. So such food should not be taken. If you take such food, it causes health problem. The next question: why sour substances are effective in cleaning the vessel? ಪಾತ್ರೆಯನ್ನು ತೊಳಿಲಿಕ್ಕೆ ಈ ಹುಳಿ ವಸ್ತುಗಳು ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ದ ಸೋರ್ ಸಬ್ಸ್ಟ್ಯಾನ್ಸಸ್ ಕಂಟೈನ್ ಆ್ಯಸಿಡ್ಸ್. ಸೊ ಆ ಆ್ಯಸಿಡ್ ಏನು ಮಾಡುತ್ತೆ, ಈ ಮೆಟಲ್ನ ಮೇಲಿರುವಂತಹ ಮೆಟಾಲಿಕ್ ಆಕ್ಸೈಡ್ ಲೇಯರ್ ಇರ್ತದಲ್ಲ ಅದನ್ನು ಕಿತ್ತು ಹಾಕ್ತದೆ. ಸೊ ಪಾತ್ರೆ ಶುದ್ಧವಾಗ್ತದೆ. ಲೆಮನ್ ಆ್ಯಂಡ್ ಟ್ಯಾಮರಿಂಡ್ ಜ್ಯೂಸ್ ನಿಮ್ಗೆ ಗೊತ್ತಿದೆ. ಪಾತ್ರೆ ತೊಳಿಲಿಕ್ಕೆ ನಿಂಬೆ ರಸವನ್ನು ಅಥವಾ ಹುಣಸೆ ರಸವನ್ನು ಬಳಸುವಂಥದ್ದು. ಬಿಕಾಸ್ ದೇ ಆರ್ ಅಸಿಡಿಕ್ ಇನ್ ನೇಚರ್ ಆ್ಯಂಡ್ ದೇ ರಿಯಾಕ್ಟ್ ವಿತ್ ಆಕ್ಸೈಡ್ಸ್ ಆಫ್ ಕಾಪರ್ ಟು ಡಿಸಾಲ್ವ್ ಇಟ್ ಇನ್ ದ ಫಾರ್ಮ್ ಆಫ್ ಸಾಲ್ಟ್ ಆ್ಯಂಡ್ ವಾಟರ್ ಈಸ್ ಪ್ರೊಡ್ಯೂಸ್ಡ್. ದಸ್ ಕಾಪರ್ ವೆಸಲ್ ಈಸ್ ಕ್ಲೀನ್ಡ್. ಕಾಪರ್ ಮೇಲೆ ಸಾಮಾನ್ಯವಾಗಿ ಕಿಲ್ಬೋದು ಅಂತ ಹೇಳಿದ್ರೆ ಕಾಪರ್ ಆಕ್ಸೈಡ್ ಆಗಿರುತ್ತೆ. ಆ ಕಾಪರ್ ಆಕ್ಸೈಡ್ ಜೊತೆಯಲ್ಲಿ ಈ ಜ್ಯೂಸ್ನಲ್ಲಿರುವಂತಹ ಆ್ಯಸಿಡ್ ರಿಯಾಕ್ಟ್ ಆದಾಗ ಸೊ ಸಾಲ್ಟ್ ಆ್ಯಂಡ್ ವಾಟರ್ ಆರ್ ಪ್ರೊಡ್ಯೂಸ್ಡ್. ಸೊ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ರೀತಿಯೇ ಆಗುತ್ತೆ. ಸೊ ಕಾಪರ್ ವೆಸಲ್ ವಿಲ್ ಗೈನ್ ದ ಶೈನಿಂಗ್ ಅಪಿಯರೆನ್ಸ್. ಸೊ ನೆಕ್ಸ್ಟ್ we are going to study another property of acid. When acid present in the form of aqueous solution, acid aqueous solution ನಲ್ಲಿದ್ದಾಗ ಅದ್ರ ಮೂಲಕ ಕರೆಂಟ್ ಹರಿಯುತ್ತೆ, ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗುತ್ತೆ ಅನ್ನೋದಕ್ಕೊಂದು ಎಕ್ಸ್ಪೆರಿಮೆಂಟ್. See the experiment setup. We have a beaker here. In the beaker we have taken water and added few drops of hydrochloric acid or any acid. Here there is a cork and we have fixed two nails to the cork, and these two nails are connected with conducting wire. ತಂತಿ, ವಿದ್ಯುತ್ ಹರಿಯುವಂತಹ ತಂತಿ ಕನೆಕ್ಟ್ ಮಾಡಿ ಅದಕ್ಕೆ ಬ್ಯಾಟ್ರಿ ಕೊಟ್ಟಿದ್ದೀವಿ, ಬಲ್ಬ್ ಕೊಟ್ಟಿದ್ದೀವಿ, ಸ್ವಿಚ್ ಕನೆಕ್ಟ್ ಮಾಡಿದ್ದೀವಿ, ಒಂದು ಕಂಪ್ಲೀಟ್ ಸರ್ಕ್ಯೂಟ್ ಮಾಡಿದ್ದೀವಿ. ಸೊ ವೆನ್ ದ ಪ್ಯೂರ್ ವಾಟರ್ ಈಸ್ ಟೇಕನ್ ಇನ್ ದ ಬೀಕರ್, ಇಫ್ ಯು ಸ್ವಿಚ್ ಆನ್, ಬಲ್ಬ್ ವಿಲ್ ನಾಟ್ ಗ್ಲೋ ಬಿಕಾಸ್ ಥ್ರೂ ಪ್ಯೂರ್ ವಾಟರ್ electricity will not pass. But if you add few drops of hydrochloric acid
ಆ್ಯಂಡ್ ಮಿಕ್ಸ್ ದ ಆ್ಯಸಿಡ್ ವಿತ್ ವಾಟರ್. ಇದಕ್ಕೆ ಆಕ್ವಿಯಸ್ ಸೊಲ್ಯೂಷನ್ ಆಫ್ ಆ್ಯಸಿಡ್ ಮಾಡಿಕೊಂಡ್ರೆ, ಅಂದರೆ ನೀರಿಗೆ ಒಂದೆರಡು ಹನಿ ಆ್ಯಸಿಡ್ ಹಾಕಿ ಚೆನ್ನಾಗಿ ಕುಲುಕಿದರೆ ಈ ಎಲೆಕ್ಟ್ರೋಡು ಮತ್ತು ಈ ಎಲೆಕ್ಟ್ರೋಡ್ ನಡುವೆ ಇರೋ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ನಲ್ಲಿ ಮೆಟಲ್ ಅಯಾನ್ ಅಥವಾ ಅಲ್ಲಿ ಹೈಡ್ರೋಜನ್ ಅಯಾನ್ ವಿಲ್ ಮೂವ್. ಸೊ ದೇ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಸೊ ಆ್ಯಸಿಡ್ ಹಾಕಿದ ತಕ್ಷಣ ಇಲ್ಲಿ ಬಲ್ಬ್ ಗ್ಲೋ ಆಗುತ್ತೆ. ಇಟ್ ಶೋಸ್ ದಟ್ ಆ್ಯಸಿಡಿಕ್ ಸೊಲ್ಯೂಷನ್, ಅಂದರೆ ಆ್ಯಸಿಡ್ ನೀರಲ್ಲಿ ಹಾಕಿ ಮಿಶ್ರಣ ಮಾಡಿದರೆ ಆ್ಯಸಿಡಿಕ್ ಸೊಲ್ಯೂಷನ್ ಆಗುತ್ತೆ. ಆ ಆ್ಯಸಿಡಿಕ್ ಸೊಲ್ಯೂಷನ್ನಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ ಅಂತ. ದ ಎಕ್ಸ್ಪೆರಿಮೆಂಟ್ ಡೀಟೇಲ್ ಈಸ್ ಗಿವನ್ ಹಿಯರ್, ಬಟ್ ಹಿಯರ್ ವಿ ಹ್ಯಾವ್ ಟೇಕನ್ some chemical compounds like glucose solution we have taken, alcohol we have taken, hydrochloric acid, sulfuric acid we have taken. So 4 different chemical compounds we have to add. First we have to add what is called hydrochloric acid, and then we have to add sulfuric acid. Then we have to conduct the same experiment, the previous experiment, this experiment. Here we have to take first hydrochloric acid, second we have to add sulfuric acid, then we have to add what is called sugar solution, then alcohol. We have to check electricity pass through the chemicals. Among the 4, which allow the electric current to pass. So that is our intention of this experiment. ಇಲ್ಲಿ ನಾವು ತೆಗೆದುಕೊಂಡ 4 ವಸ್ತುನಲ್ಲಿ ಗ್ಲೂಕೋಸ್ ತಗೊಂಡಿದ್ದೀವಿ, ಶುಗರ್ ಸೊಲ್ಯೂಷನ್ ತಗೊಂಡಿದ್ದೀವಿ, ಆಲ್ಕೋಹಾಲ್ ತಗೊಂಡಿದ್ದೀವಿ, ಅಥವಾ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಸಲ್ಫ್ಯೂರಿಕ್ ಆ್ಯಸಿಡ್ ತಗೊಂಡು ಈ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಯಾವುದರಲ್ಲಿ ಬಲ್ಬ್ ಗ್ಲೋ ಆಗುತ್ತೆ ಅದರಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಸೊ ಟೇಕ್ಸ್ ಎ ಸೊಲ್ಯೂಷನ್ ಆಲ್ ದೀಸ್ ಥಿಂಗ್ಸ್, ಫಿಕ್ಸ್ 2 nail ಟು ದ ಕಾರ್ಕ್. ಅದು ನಮ್ಮದು ಎಕ್ಸ್ಪೆರಿಮೆಂಟ್ ಸೆಟಪ್ ಹಿಂದೆ ನೋಡಿದ್ದೀವಿ. ಆ್ಯಂಡ್ place the cork in the beaker containing 100 ml and connect the nail to the 2 terminal of the 6 volt battery. ಏನು ಆ ಕಾರ್ಕ್ ಇದೆಯಲ್ಲ, ಕಾರ್ಕ್ನಲ್ಲಿರುವ ನೈಲ್ಗಳನ್ನು ನಾವು ಸರ್ಕ್ಯೂಟಿಗೆ ಕನೆಕ್ಟ್ ಮಾಡಬೇಕು. ದ ಸರ್ಕ್ಯೂಟ್ ಕಂಟೈನ್ಸ್ ಬ್ಯಾಟ್ರಿ, ಬಲ್ಬ್ ಆ್ಯಂಡ್ ಸ್ವಿಚ್, ಅದನ್ನೆಲ್ಲ ನೋಡಿದ್ದೀವಿ, ಅದೆಲ್ಲ ಇದೆ, ಅದು ಆ ಸರ್ಕ್ಯೂಟ್ನಲ್ಲಿದೆ. ನಾವು ಪೋರ್ ಸಮ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಫಸ್ಟು ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು ಹಾಕಿ ಆ ಏನು ಎಲೆಕ್ಟ್ರೋಲೈಟಿಕ್ ಸೆಲ್ಲಿಗೆ ಹಾಕಿ ಇದರಲ್ಲಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಬೇಕು. ಆ್ಯಂಡ್ ಸ್ವಿಚ್ ಆನ್ ದ ಕರೆಂಟ್, ಬಲ್ಬ್ ಸ್ಟಾರ್ಟ್ಸ್ ಗ್ಲೋಯಿಂಗ್, ಆಗ ಬಲ್ಬ್ ಗ್ಲೋ ಆಗುತ್ತೆ. ರಿಪೀಟ್ ದ ಸೇಮ್ ಎಕ್ಸ್ಪೆರಿಮೆಂಟ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್. ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಿದಾಗಲೂ ಕೂಡ ಬಲ್ಬ್ ಗ್ಲೋ ಆಗುತ್ತೆ. ಆದರೆ ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ ಸೊಲ್ಯೂಷನ್ ಹಾಕಿದಾಗ ಬಲ್ಬ್ ಗ್ಲೋ ಆಗೋದಿಲ್ಲ. ಇದರಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, sulfuric acid and hydrochloric acid can conduct electricity, but glucose and alcohol do not conduct electricity ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. So with this let us stop the discussion. Let us discuss the remaining point later in the next class. Thank you for listening the class.